ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ವರಲಕ್ಷ್ಮಿನೇ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಆಯ್ತು. ಆದ್ರೆ ಅವ್ರ ಮನೆ ಸಂಬಂಧ ಬೆಳೆಸಿದ್ರೆ ಏನ್ ಮಾತ್ರಕ್ಕೆ ಅವ್ರ ಬಾಡಿಗೆ ಕೊಡೋದು ನಿಲ್ಲಿಸಬಾರ್ದು ಅಷ್ಟೇ. ಅಮ್ಮ ಎಂತ ಸಿಹಿಯಾದ ಸುದ್ದಿ ಹೇಳ್ದೆ. ನಿನ್ ಬೈಕ್ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕೋ ಮಾತು ಹಂಗಿರ್ಲಿ, ಈ ಸಿಹಿ ಸುದ್ದಿನ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೆ ಸಿಹಿ ದುಪ್ಪಟ್ಟ ಆಗುತ್ತಂತೆ. ಇವಳು ಮನ್ಸು ಬದಲಾಯಿಸೋಕ್ ಬದಲು ನಾವು ವರಲಕ್ಷ್ಮಿ ಮನೆಯವರಿಗೆ ಈ ವಿಷಯ ತಿಳಿಸ್ಬೇಕು. ಬನ್ನಿ ಹೋಗೋಣ. ನೋಡಿ ನೋಡಿ, ಇದೇ ನನಗಾಗಲ್ಲ ಅನ್ನೋದು. ನೀವು ಸುಮ್ಮನಿರ್ತೀರಾ? ನಾವು ಗಂಡಿನ ಕಡೆಯವರು, ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಬರೋಂಗಿದ್ರೆ ಅವರೇ ಬರ್ಲಿ ಇಲ್ಲಿಗೆ. ಅಮ್ಮ, ಈ ವಿಷಯದಲ್ಲೂ ಹಠನಾ? ಆಹಾ, ನೀನ್ ಮಾಡಿದ ಹಠಕ್ಕಿಂತ ಇದೇನ್ ದೊಡ್ಡದಲ್ಲ ಬಿಡಪ್ಪ. ಇಂದ್ರ, ಸದ್ಯಕ್ಕೆ ಈ ವಿಚಾರ ನಮ್ಗಳಿಗೆ ಮಾತ್ರ ಗೊತ್ತಿರೋದು. ಮೊದಲು ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸೋಣ. ಆಮೇಲೆ ಬರೋದು ಹೋಗೋದು ಕಳಿಸೋದು ಕರೆಯೋದು ಎಲ್ಲ ಇದ್ದಿದ್ದೆ ತಾನೇ. ಕರೆಕ್ಟ್ ಅಪ್ಪ, ನೀ ಹೇಳಿದ್ದೆ ಕರೆಕ್ಟ್. ಈ ವಿಷಯನ ಮೊದಲು ನಾವು ಸುಬ್ಬು ಮನೆಯವ್ರಿಗೆ ತಿಳಿಸೋಣ. ಬನ್ನಿ ಹೋಗೋಣ. ಸರಿ ನಡೀರಿ. ವರಲಕ್ಷ್ಮಿ ಮನೆ ಅಣ್ಣ, ಅವ್ರ ಮನೆಗೆ ಆಧಾರ ಸ್ತಂಭ ಆಗಿರೋದು ಸುಬ್ಬು. ಏನೇ ಮಾತಾಡೋದಿದ್ರು ಅವನ ಜೊತೆನೆ ಮಾತಾಡ್ಬೇಕು. ಬನ್ನಿ ಹೋಗೋಣ. ಸರಿ ಬನ್ನಿ ಹೋಗೋಣ. ಏನಪ್ಪ ಸುಬ್ರಹ್ಮಣ್ಯ, ನಮ್ಮ ಮನೇಲಿ ಏನಾದ್ರು ಮೈಕಿಟ್ಟಿದ್ಯಾ ನೀನು? ಈಗಷ್ಟೇ ನಾವು ನಿಮ್ಮ ಮನೆಗೆ ಹೊರಟಿದ್ವಿ, ನೀವು ನೋಡಿದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ. ಏನ್ ಸಮಾಚಾರ? ಅದು ವರ್ಧನ್ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ವರ್ಧ ನಮ್ಮ ಮನೆ ಹೆಣ್ಮಕ್ಳನ್ನ ಕಾಪಾಡಿದ್ದಾನೆ ಇವತ್ತು. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದ್ವಿ. ಓಹೋ, ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕು? ನಮ್ಮ ವರ್ಧನ್ಗೆ ವರಪಚಾರ ಮಾಡಲ್ವೋ? ವರೋಪಚಾರನ ಅರ್ಥ ಆಗ್ಲಿಲ್ಲ. ಅಯ್ಯೋ ಸುಬ್ಬು, ನಿನಗೆ ಅರ್ಥ ಆಗ್ಲಿಲ್ವಾ? ನಾನು ಹೇಳ್ತೀನಿರು. ವರ ಅಂದ್ರೆ ವರಲಕ್ಷ್ಮಿ, ಉಪಚಾರ ಅಂದ್ರೆ ಉಪಚಾರ ಮಾಡೋದು. ವರಲಕ್ಷ್ಮಿ ಕೈಯಲ್ಲಿ ನಮ್ಮ ಅಣ್ಣಂಗೆ ಉಪಚಾರ ಮಾಡೋದನ್ನೇ ವರೋಪಚಾರ ಅಂತಾರೆ. ಯಾವ ತರ ಅರ್ಥ ಹೇಳ್ಬಿಟ್ಟಿಯ ನೀನು? ನಿನಗೆ ಹೆಂಗ ಬೇಕೋ ಹಂಗೆ ಮಾತುಗಳನ್ನ ಅರ್ಥಗಳನ್ನ ಬದಲಾಯಿಸ್ಕೊಂಡ್ಬಿಡ್ತೀಯಾ? ಹೌದಮ್ಮ, ನಾನು ಹೆಂಗ್ ಬೇಕೋ ಹಂಗೆ ಇರ್ತೀನಿ. ಆಯ್ತಾಯ್ತು, ನೀವು ಚೆನ್ನಾಗಿ ಮಾತಾಡ್ಕೊಂಡು ನನ್ನನ್ನು ಮಾತ್ರ ಜಗಳ ಗಂಟೆ ಅಂತ ನಿಷ್ಠೂರ ಮಾಡ್ತೀರಾ? ನೋಡಪ್ಪ ಸುಬ್ರಹ್ಮಣ್ಯ, ನಾನು ಯಾವತ್ತೂ ಇದ್ದಿದ್ದನ್ನ ನೇರವಾಗಿ ಹೇಳೋಂಥವ್ಳು. ಮನೆಗೆ ಮಗ ಆಗಿದ್ಕೊಂಡು ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕಾದ್ದು ನಿನ್ನ ಜವಾಬ್ದಾರಿ. ಮಾರ್ಕೆಟ್ಗೆ ನೀನು ಹೋಗ್ಬೇಕಾಗಿತ್ತು. ಅದು ಬಿಟ್ಟು ನಿನ್ನ ತಂಗಿ ಜೀವ ಉಳಿಸೋಕ್ಕೋಸ್ಕರ ನನ್ನ ಮಗ ಅವನ ಪ್ರಾಣನ ಒತ್ತೆ ಇಟ್ಟು ಹೋರಾಡಿದ್ದಾನೆ. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಕ್ ಬಂದ್ಯಾ? ಇಲ್ಲ ಇಂದ್ರಮ್ಮನವ್ರೆ, ತಮ್ಮನೆ ಹೆಣ್ಮಕ್ಳನ್ನ ಅಷ್ಟೇ ಕಾಪಾಡ್ಕೊಂಡ್ರೆ ಅದು ಸ್ವಾರ್ಥ ಆಗೋಗುತ್ತೆ. ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ನಮ್ಮನೆ ಹೆಣ್ಮಕ್ಳು ಇದ್ದ ಹಾಗೇನೆ. ಅವರು ಯಾರಿಗಾದ್ರೂ ಅಕ್ಕನೋ ತಂಗಿನೋ ತಾಯಿಯೋ ಮಗಳೋ ಏನೋ ಒಂದು ಆಗಿರ್ತಾರೆ. ಈ ಭೂಮಿ ಮೇಲೆ ಒಳ್ಳೆಯವ್ರಿರೋವರೆಗೂ ಕೆಟ್ಟವ್ರು ಇದ್ದೇ ಇರ್ತಾರೆ. ಅಂಥ ಕೆಟ್ಟವರಿಂದ ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕಾಗಿರೋದು ಗಂಡಿನ ಕರ್ತವ್ಯ. ಆಗಲೇ ಅವನು ಗಂಡಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ಹೆಣ್ಣನ್ನ ಕೆಣ್ಕೊಳಲ್ಲ ಗಂಡಸು, ಕಾಪಾಡೋನು ಗಂಡಸು. ಮೆಚ್ತೆ ಸುಬ್ರಹ್ಮಣ್ಯ ನಿನ್ನ ಮಾತನ್ನ. ಇಂಥ ಒಳ್ಳೆ ಮನಸ್ಸಿರೋರು ಮನೆಯವ್ರ ಜೊತೆ ಸಂಬಂಧ ಬೇಡ ಅಂತ ಹೇಳಿ ನಾವು ತಪ್ಪು ಮಾಡ್ತಿದ್ವೋ ಏನೋ. ನಮ್ಮ ಮಕ್ಕಳು ನಮ್ಮ ಕಣ್ ತರಿಸ್ಬಿಟ್ರು. ಆಯ್ತಾಯ್ತು, ನಾನೇ ವಿಷಯ ಹೇಳ್ತೀನಿ. ನೋಡು ಸುಬ್ಬು, ನಾವು ನನ್ನ ಮಗನ್ನ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದೀವಿ. ರಾಜ್ಕುಮಾರ್ ಅಂತಾರ ಬೆಳೆಸಿದ್ದೀವಿ.
ಈ ಕಡೆ ಲೋಟ ಆ ಕಡೆ ಎತ್ತಿಡೋದಕ್ಕೂ ನಾವನ್ನ ಬಿಟ್ಟಿಲ್ಲ. ಆದರೆ ಇವತ್ತು ನಿನ್ನ ತಂಗಿಗೋಸ್ಕರ ಅವನು ಪೆಟ್ಟು ತಿನ್ಕೊಂಡು ಬಂದಿದ್ದಾನೆ. ನಾವದನ್ನು ಹೇಗೆ ನೋಡೋದಕ್ಕಾಗತ್ತೆ? ಏನ್ ಮಾಡ್ತಿದ್ಯಾ ನೀನು? ಚಿನ್ನದಂತ ಮಗನ ಹೆತ್ತಿದ್ದೀರಾ ಇಂದ್ರಮ್ಮನವ್ರೆ. ನನ್ನ ತಂಗಿ ಅಂದರೆ ನನ್ನ ಜೀವ. ಇವತ್ತು ವರದ ನನ್ನ ಜೀವನೇ ಉಳಿಸಿದ್ದಾನೆ, ನಮ್ಮ ಮನೆ ಮರ್ಯಾದೆನೂ ಉಳಿಸಿದ್ದಾನೆ. ನಿಮ್ಮ ಋಣನ ನಾನು ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ಸ್ ವರದ. ಥ್ಯಾಂಕ್ಸ್ ವರದ. ಸುಬೋರೆ, ನಾನಲ್ಲಿ ಹೊರೋಯ್ದ್ಲು ಅಂತ ಅಷ್ಟೇ ಅಲ್ಲ ಕಾಪಾಡಿದ್ದು. ಆ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಮಕ್ಳು ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಈಗಷ್ಟು ನೀವೇ ಹೇಳಿದ್ರಲ್ಲ, ಹೆಣ್ಮಕ್ಳನ್ನ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ. ನೋಡಿದ್ಯಾ ಸುಬ್ಬು, ನಮ್ಮ ಅಣ್ಣ ಎಷ್ಟು ಪವರ್ಫುಲ್ ಅಂತ. ಅವನ್ ಮಾತ್ರ ಅಲ್ಲ, ನಾನು ಅಷ್ಟೇ. ನಿನಗೆ ಯಾರಾದ್ರೂ ತೊಂದರೆ ಕೊಡಕ್ ಬಂದ್ರೆ ತೊಣ್ಣೆ ತಗೊಂಡು ಚೆನ್ನಾಗಿ ಹೊಡೆದು ನಿನ್ನ ಕಾಪಾಡ್ಬಿಡ್ತೀನಿ. ಶಿವಲಿ, ನನ್ನ ಅಣ್ಣನೂ ಪವರ್ಫುಲ್ಲೇ. ಜೋರು ಮಾಡೋದ್ರಲ್ಲಿ, ಜಗಳ ಮಾಡೋದ್ರಲ್ಲಿ ಅನ್ನೋದಕ್ಕಿಂತ ಜವಾಬ್ದಾರಿ ತಗೊಂಡು ಎಲ್ಲರನ್ನೂ ಕಾಪಾಡೋದ್ರಲ್ಲಿ ಇವನು ಡಬಲ್ ಪವರ್ಫುಲ್. ಇವತ್ತು ನಮ್ಮಮ್ಮನ, ನನ್ನ ತಂಗಿನ ಕಾಪಾಡಿದ ವರದಂಗೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದ್ವಿ ಅಷ್ಟೇ. ನಾವೇನು ಬರ್ತೀವಿ. ಥ್ಯಾಂಕ್ಸ್, ಬರ್ತೀವಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನನ್ನ ಮಾತಿನ್ನೂ ಮುಗ್ದೇ ಇಲ್ಲ, ಆಗ್ಲೇ ಹೊರಟ್ಬಿಟ್ರಲ್ಲ. ದೊಡ್ಡವ್ರಿಗೇನು ಬೆಲೆನೇ ಇಲ್ವಾ? ಸಾರಿ ಇಂದ್ರಮ್ಮನವ್ರೆ. ನೋಡು ಸುಬ್ಬು, ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ನಾವೆಲ್ಲರೂ ನಿಮ್ಮನೆಗೆ ಹೊರಟಿದ್ದು. ಹಂಗೆ ನೋಡಿದ್ರೆ ಮೊದಲು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಬೇಕು. ನಿಮ್ಮನೆಗೆ ಯಜಮಾನ ನಿಮ್ಮಪ್ಪನೇ. ಆದರೆ ವರಲಕ್ಷ್ಮಿ ಹೇಳ್ದ ಹಾಗೆ ಇಡೀ ಮನೆ ಜವಾಬ್ದಾರಿನ ನಿನ್ನ ತಲೆ ಮೇಲೆ ಹೊತ್ಕೊಂಡು ಮನೆನ ಕಾಪಾಡ್ಕೊಂಡು ಹೋಗ್ತಾ ಇರೋನು ನೀನು. ಅದಕ್ಕೆ ನಿನ್ನೆದುರಿಗೆ ನಾನು ಹೇಳ್ತಾ ಇದ್ದೀನಿ, ವಯಸ್ಸಿಗೆ ಬಂದ ಮಕ್ಕಳನ್ನ ಎದುರು ಹಾಕೊಳ್ಳೋದಕ್ಕಾಗಲ್ಲ ಸುಬ್ಬು. ಅದಕ್ಕೆ ಮುಂದೆ ಕೊನೆಗಾಲದಲ್ಲಿ ನಮಗೆ ಬಾಯಿ ನೀರು ಬಿಡೋದಕ್ಕೂ ಬಾಯಿ ಬಡ್ಕೋಬೇಕಾಗತ್ತೆ. ಅದಕ್ಕೆ ಮಕ್ಕಳು ಇಷ್ಟಪಟ್ಟ ಹಾಗೆ, ನನ್ನ ಮಗ ಇಷ್ಟಪಟ್ಟ ಹಾಗೆ ವರಲಕ್ಷ್ಮಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೀನೇ ನಂದ್ಯಪ್ಪ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.